ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದು ನನ್ನ ಫ್ರೈಡೇ ಬ್ಲಾಗ್ ಆಗಿತ್ತು ಆ್ಯಂಡ್ ಇಂಪಾರ್ಟೆಂಟ್. ನನಗೆ ಆನ್ ಡೇ ನಿಜವಾಗ್ಲೂ ವೀಡಿಯೋ ಕ್ಲಿಪ್ಸ್ ತೊಗೊಂಡು ಎಡಿಟ್ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ. ಸೊ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇವತ್ತು ನಮ್ಮ ಮನೇಲಿ ಟಿಫನ್ ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿಟ್ಟು ಹೋಗಿದ್ರು ಅಮ್ಮ. ಸೊ ಅದನ್ನು ತಿಂದ್ಕೊಂಡು ಪಾಪುಗೆ ಸರಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಪು ಮಲಗಿ ಎದ್ದಿದ್ಲು. ಸೊ ಅವಳು ಎದ್ದಾದ್ಮೇಲೆ ಅವಳಿಗೆ ಟಿಫನ್ ತಿನ್ನಿಸಿ ಅವಳಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸಿ ಮತ್ತೆ ಅವಳನ್ನ ಮಲಗಿಸ್ಬಿಟ್ಟೆ ನಾನು. ಆಮೇಲೆ ಹತ್ತಿರದಲ್ಲೇ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸೊ ಅವಳು ಎದ್ದ ಮೇಲೆ ಅವಳನ್ನು ನಾನು ರೆಡಿ ಮಾಡಿದೆ. ತುಂಬ ಸಿಂಪಲಾಗಿ ರೆಡಿ ಮಾಡಿದೆ, ಜಾಸ್ತಿ ರಿಸ್ಕ್ ತೊಗೊಳ್ಳೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ರೆಡಿ ಮಾಡಿ ಒಂದು 4-5 ಫೋಟೋನೂ ಅವಳು ತೆಕ್ಕೊಳ್ಳೋಕೆ ಬಿಡಲಿಲ್ಲ, ಅಷ್ಟು ಹಠ ಮಾಡ್ತಿದ್ಲು. ಸೊ ನಾನು ಹಾಗೆ ಸಿಂಪಲಾಗಿ ಬರೀ ಫೋಟೋಗೆ ಮಾತ್ರ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೆ. ಸೊ ಅವಳು ಇವ್ರ ಜೊತೆ ಕೊಟ್ಬಿಟ್ಟು ನಾನು ಅದು ಇದು ಅಂತ ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಫೋಟೋ ಶೂಟ್ ಮಾಡ್ತೀವಿ ಅಂತಲ್ಲ, ಅದರಿಂದ ಎಷ್ಟು ರಿಸ್ಕ್ ಇರುತ್ತೆ ಅಂತಂದರೆ ಅದು ಮಕ್ಕಳನ್ನ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಸೊ ಅವಳು ಅವರಪ್ಪನ ಜೊತೆ ಆಟಾಡ್ತಿರ್ಬೇಕಾದ್ರೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ರೆಡಿ ಆದೆ. ಅದಾದಮೇಲೆ ಹಾಗೆ ಒಂದು ರೀಲ್ಸ್ನ ಮಾಡ್ಕೊಂಡೆ ಅಷ್ಟೇ. ಅವಳು ರೀಲ್ಸ್ ಮಾಡುವಷ್ಟೊತ್ತಿಗೆ ಅಷ್ಟೇ ಒಂಚೂರು ಚೆನ್ನಾಗಿ ಒಂದು ಫೋಸ್ ಅಂತ ಕೊಟ್ಟಿದ್ದು ಬಿಟ್ಟರೆ ಇನ್ನು ಯಾವ ಫೋಟೋಸ್ ವೀಡಿಯೋಸಲ್ಲೂ ಅಷ್ಟು ಚೆನ್ನಾಗಿ ತೆಗಿಯೋದಕ್ಕೆ ನನಗೆ ಆಗಲಿಲ್ಲ. ಬಟ್ ಒಂದು 4 ಪಿಕ್ಸ್ ಚೆನ್ನಾಗಿ ಬಂದಿದ್ದು. ಸೊ ಆ 4 ಪಿಕ್ನ ನಾನು ಆಲ್ರೆಡಿ ನನ್ನ ಸ್ಟೇಟಸ್ಗೆ ಸ್ಟೋರಿಗೆಲ್ಲ ಹಾಕಿದ್ದೆ, ನೀವು ನೋಡಿರ್ತೀರ. ಆ್ಯಂಡ್ ತುಂಬ ಜನ ನಂಗೆ ಪರ್ಸ್ನಲಿ ಕೇಳಿದ್ದಿದ್ದು, ಯಾಕೆ ನೀವು ಪಾಪದು ಮಂತ್ಲಿ ಫೋಟೋಶೂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದೀರಾ. ಒಂದು 4-5 ಜನ ಕೇಳಿರ್ಬೋದು, ಬಟ್ ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೆ. ನಾನು ಫೋಟೋಶೂಟ್ ಮಾಡಿದ್ದೆ, ಬಟ್ ನನಗೆ ಪೋಸ್ಟ್ ಮಾಡೋದಕ್ಕಾಗಿರಲಿಲ್ಲ ಪ್ರೀವಿಯಸ್ ಮಂತಿಂದೆಲ್ಲ. ಬಟ್ 10 ಮಂತಿಂದ ಮಾತ್ರ ನಾನು ಮಾಡಿರಲಿಲ್ಲ, ಅದನ್ನು ನಾನು ಇವತ್ತೇ ಫೋಟೋಶೂಟ್ ಮಾಡಿದ್ದು. ಸೊ ಸಿಂಪಲಾಗಿ ಅವಳ ಹತ್ರ ಇದ್ದ ಡ್ರೆಸ್ಸಿಗೆ ಆವಾಗಲೂ ಮ್ಯಾಚ್ ಆಗೋ ಥರ ಫೋಟೋಶೂಟ್ ಮಾಡ್ತೀನಿ ನಾನು. ಸೊ ಹೆಂಗೋ ಹಬ್ಬಕ್ಕೆ ತಂದಿದ್ದು ಹೂವಿತ್ತು, ಸೊ ಆರಾಮಾಗಿ ಅದರಲ್ಲೇ ಮ್ಯಾನೇಜ್ ಮಾಡಿ ನಾನು ಫೋಟೋಶೂಟ್ನ ಮುಗಿಸ್ದೆ 10 ಮಂತಿಂದು. ಆಮೇಲೆ ಅವಳದು ಹೊರಗಡೆ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ ಹೇಳಿಬಿಟ್ಟು ಅವಳನ್ನ ಹೊರಗೆ ಕರ್ಕೊಂಡೋದೆ ನನ್ನ ಕಸಿನ್ ಮನೆಗೆ. ಸೊ ಅಲ್ಲಿ ಫೋಟೋಸ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ನೇಚರ್ ಎಲ್ಲ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ. ಸೊ ಅಲ್ಲಿ ಜೋಕಾಲಿ ಇದ್ದಿದ್ದರಿಂದ ಅವಳು ಅದ್ರ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ಲು, ಕೂಡಿಸಿದ್ರೆ. ಆ್ಯಕ್ಚುಲಿ ಹಾಗೆ ಬಿಟ್ಬಿಟ್ಟಿದೆ, ನನಗೂ ಭಯ ಆಗ್ತಾಯಿತ್ತು ಎಲ್ಲಿ ಬಿದ್ದುಬಿಡ್ತಾಳೋ ಏನೋ ಅಂತೇಳ್ಬಿಟ್ಟು. ಹಾಗೆ 1-2 ಫೋಟೋಸ್ ತೆಕ್ಕೊಂಡು ಸೀದಾ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಫ್ರೈಡೇ ನಮ್ಮಮ್ಮ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ರು, ಬಟ್ ಅವ್ರಿಗೆ ಏನೂ ಹೆಲ್ಪ್ ಮಾಡಲಿಲ್ಲ. ನಾವು ಬರೀ ನಾವು ಫೋಟೋ ತೆಕ್ಕೊಳ್ಳೋದು ಅದು ಇದು ಅಂತ ಅದನ್ನೇ ಮಾಡ್ಕೊಂಡ್ವಿ. ಸೊ ಅವರೊಬ್ಬರೇ ಎಲ್ಲದನ್ನು ಅರೇಂಜ್ ಮಾಡಿಕೊಂಡು ಸೊ ಪೂಜೆನ ಮಾಡಿದರು. ಆ್ಯಂಡ್ ಒಂದು 7-8 ಜನನ ಮನೆಗೆ ಕರೆದಿದ್ವಿ ಕುಂಕುಮಕ್ಕೋಸ್ಕರ. ಸೊ ಅವರೆಲ್ಲ ಬಂದು ಕುಂಕುಮನ ತೊಗೊಂಡು ಹೋದರು. ಇದು ನಮ್ಮ ಮನೆಯ ಫ್ರೈಡೇ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.